ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನದ ವಿಚಾರವೇನೆಂದರೆ, ಈ ವರ್ಷದ ವೈಶಾಖ ಮಾಸ ಕಳೆದು ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದೆ. ಇದೇನಿದು ಜ್ಯೇಷ್ಠ ಮಾಸ ಕೇಳಿದ್ದೇವೆ, ಅಧಿಕ ಜ್ಯೇಷ್ಠ ಮಾಸ. ಹೌದು, ಈ ಅಧಿಕ ಜ್ಯೇಷ್ಠ ಮಾಸವನ್ನ ನಾವು ಯಾವ ರೀತಿ ಸ್ವೀಕರಿಸಬೇಕು ಹಾಗೂ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಯಾವುದನ್ನ ಆಚರಿಸಬೇಕು ಹಾಗೂ ಯಾವುದನ್ನ ಆಚರಿಸಬಾರದು ಎಂಬುದು ಈ ಸಂದೇಶದ ಮುಖಾಂತರ ತಿಳಿಯುವುದಾದರೆ, ದ್ವಾತ್ರಿಂಶದ್ಭಿಃ ಗತೈರ್ಮಾಸೈಃ ದಿನೈಃ ಷೋಡಶ ಬಿಸ್ತತ ಘಟಿಕಾನಾಂಚ ಪಂಚಾಶತ್ ಅಧಿಮಾಸೋ ವಿಧೀಯತೆ. ಸ್ನೇಹಿತರೆ, ಅಧಿಕ ಮಾಸ ಎಂದರೆ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಸರಿಸುಮಾರು ಪ್ರತಿ 3 ವರ್ಷಗಳಿಗೊಮ್ಮೆ ನಿಖರವಾಗಿ 32 ತಿಂಗಳು 16 ದಿನ ಮತ್ತು 8 ಗಂಟೆಗಳಿಗೊಮ್ಮೆ ಬರತಕ್ಕಂತ ಒಂದು ಹೆಚ್ಚುವರಿ ತಿಂಗಳನ್ನ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಇನ್ನು ಈ ಮಾಸದ ಬಗ್ಗೆ ಸರಳವಾಗಿ ತಿಳಿಯುವುದಾದರೆ, ಸ್ನೇಹಿತರೆ, ಅಧಿಕ ಮಾಸ ಹೇಗೆ ಬರುತ್ತದೆ ಅಂತ ನೋಡುವುದಾದರೆ, ನಮ್ಮ ಕಾಲ ಗಣನೆಯಲ್ಲಿ 2 ಮುಖ್ಯ ಪದ್ಧತಿಗಳಿವೆ. ಒಂದು ಸೌರಮಾನ ಪದ್ಧತಿ, ಭೂಮಿಯು ಸೂರ್ಯ ಸುತ್ತ ಬರಲು ತೆಗೆದುಕೊಳ್ಳುವ ಸರಿಸುಮಾರು ಸಮಯ 365 ದಿನಗಳು. ಇನ್ನೊಂದು ಚಾಂದ್ರಮಾನ ಪದ್ಧತಿ, ಚಂದ್ರನ ಚಲನೆಯನ್ನು ಆಧರಿಸಿ 12 ತಿಂಗಳು, ಇದು ಸುಮಾರು 354 ದಿನಗಳು. ಈ 2 ಪದ್ಧತಿಗಳ ನಡುವೆ ವರ್ಷಕ್ಕೆ ಸರಿಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಈ ವ್ಯತ್ಯಾಸವನ್ನ ಸರಿದೂಗಿಸಲು ಹಬ್ಬಗಳು ಮತ್ತು ಋತುಗಳನ್ನ ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಲು ಪ್ರತಿ 3 ವರ್ಷಕ್ಕೊಮ್ಮೆ 1 ತಿಂಗಳನ್ನ ಹೆಚ್ಚುವರಿಯಾಗಿ ಸೇರಿಸಲಾಗುತ್ತದೆ. ಇದನ್ನೇ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಇದು ಹೇಗೆ ನಿರ್ಧಾರವಾಗುತ್ತದೆ ಎಂದು ನೋಡುವುದಾದರೆ, ಮಾಸಾರ್ಥೆ ಚಂದ್ರ ಮಾಸೋ ವೈ ಸಮಸಾಶ್ಚ ತಥೈವಚ ಯಸ್ಮಿನ್ ಮಾಸೇನ ಸಂಕ್ರಾಂತಿ ದ್ವಿತೀಯಂ ತಥಾ. ಇನ್ನು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದನ್ನು ಸಂಕ್ರಾಂತಿ ಎನ್ನುತ್ತಾರೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಸಂಕ್ರಾಂತಿ ಇರುತ್ತದೆ. ಆದರೆ ಯಾವ ಚಾಂದ್ರಮಾನ ಮಾಸದಲ್ಲಿ ಸೂರ್ಯನ ಸಂಕ್ರಾಂತಿ ಇರುವುದಿಲ್ಲವೋ ಆ ತಿಂಗಳನ್ನು ಅಧಿಕ ಮಾಸ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಧಾರ್ಮಿಕವಾಗಿ ನೋಡುವುದಾದರೆ, ಈ ತಿಂಗಳಿಗೆ ಯಾವುದೇ ದೇವತೆಗಳು ಅಧಿಪತಿಯಾಗಿರಲಿಲ್ಲವಂತೆ. ಆಗ ಭಗವಂತನಾಗಿರತಕ್ಕಂತಹ ಮಹಾವಿಷ್ಣುವು ತನ್ನ ಹೆಸರಾದ ಪುರುಷೋತ್ತಮ ಎಂದು ನೀಡಿ ಇದು ಅತ್ಯಂತ ಪವಿತ್ರವಾದ ಮಾಸವೆಂದು ಅನುಗ್ರಹಿಸಿದನು ಎಂಬತಕ್ಕಂಥದ್ದು ನಂಬಿಕೆ. ಯನ್ಮಯ ದತ್ತಮರ್ತಿಭ್ಯೋ ವಿಧಿವತ್ ಪ್ರೀತಿ ಮಾನಸೈಃ ತದಕ್ಷಯಂ ಭವೇತ್ ಸರ್ವಂ ಪುರುಷೋತ್ತಮ ಪೂಜಯಾತ್. ಇದರ ಅರ್ಥ, ಈ ಮಾಸದಲ್ಲಿ ಜಪ ತಪ ದಾನ ಅನುಷ್ಠಾನಗಳು ಮತ್ತು ವಿಷ್ಣುವಿನ ಆರಾಧನೆಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಾಂತಿ ಇಲ್ಲದ ಕಾರಣ ಮದುವೆ, ಉಪನಯನ, ಗೃಹ ಪ್ರವೇಶವಾಗಿರತಕ್ಕಂತಹ ನಿತ್ಯವಲ್ಲದ ಕಾಮ್ಯಗಳನ್ನು ಮಾಡುವುದಿಲ್ಲ. ಆದರೆ ನಿತ್ಯ ಕರ್ಮಗಳು ಮತ್ತು ದೇವತಾರಾಧನೆಗೆ ಯಾವುದೇ ಅಡ್ಡಿಯೂ ಕೂಡ ಇಲ್ಲ. ಈ ಅಧಿಕ ಮಾಸದಲ್ಲಿ ದಾನಗಳಿಗೆ ತುಂಬಾ ಶ್ರೇಷ್ಠತೆಯನ್ನು ನೀಡಲಾಗಿರುತ್ತದೆ. ಈ ಬ್ರಹ್ಮಾಂಡದಲ್ಲಿ ಒಟ್ಟು 33 ಕೋಟಿ ದೇವತೆಗಳಿದ್ದು ಅವರನ್ನ ತೃಪ್ತಿಪಡಿಸಲು ಈ ಮಾಸದಲ್ಲಿ ಎಲ್ಲರೂ ಕೂಡ ಸಮುದ್ರ ಸ್ನಾನ, ತೀರ್ಥ ಸ್ನಾನ ಅಥವಾ ನದಿ ಸ್ನಾನವನ್ನ ಮಾಡಿ 33 ಸಂಖ್ಯೆಗಳಲ್ಲಿ ವಿಷ್ಣುವಿಗೆ ಪ್ರೀತಿಕರವಾಗಿರತಕ್ಕಂತಹ ಅಪೂಪದಾನ ಅಂದರೆ ಕಜ್ಜಾಯ, ತಾಂಬೂಲ, ಹಣ್ಣುಗಳು ಹಾಗೂ ವಸ್ತ್ರಗಳನ್ನ ಹಾಗೂ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಾಗಲಾದರೂ ಸರಿ 33 ತುಪ್ಪದ ದೀಪಗಳನ್ನು ಹಚ್ಚಿ ಪ್ರತ್ಯೇಕವಾಗಿ 33 ಸಂಖ್ಯೆಯಲ್ಲಿ ದಾನವನ್ನು ನೀಡಬೇಕು. ಇನ್ನು ಈ ಮೇ 16ನೇ ತಾರೀಕು ಅಮಾವಾಸ್ಯೆಯಿಂದ ಜೂನ್ 15ನೇ ತಾರೀಕು ಅಮಾವಾಸ್ಯೆಯವರೆಗೂ ಈ ಅಧಿಕ ಮಾಸದಲ್ಲಿ ಯಾವುದೇ ದಿನವಾದರೂ ಸರಿ ಕಷ್ಟದಲ್ಲಿದ್ದವರಿಗೆ ಅಥವಾ ದಾನವನ್ನ ಸ್ವೀಕರಿಸುವಂತಹ ಯೋಗ್ಯರಿಗೆ ಮನಸ್ಪೂರ್ವಕವಾಗಿ ಒಳ್ಳೆಯ ಕೆಲಸಗಳನ್ನ, ಒಳ್ಳೆಯ ದಾನಗಳನ್ನ ನಾವು ಕೊಟ್ಟಿದ್ದಲ್ಲಿ ಭಗವಂತ ನಮಗೆ ಅಧಿಕ ಫಲಂ ಎಂದು ಆಶೀರ್ವದಿಸುತ್ತಾನೆ ಎಂಬತಕ್ಕಂಥದ್ದು ನಂಬಿಕೆ. ಸ್ನೇಹಿತರೆ, ಈ ಅಧಿಕ ಮಾಸದ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಧ್ಯಾತ್ಮಿಕ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.